ದೀಪವು ಕಳೆಯುವುದು ಕೋಣೆಯ ಕತ್ತಲು, ಅಕ್ಷರ ಕಳೆಯುವುದು ಬಾಳಿನ ಕತ್ತಲು ಅಂತಾರೆ. ಈ ಮಾತಿನಂತೆ ಬಾಳಿನ ಕತ್ತಲು ಕಳೆಯುವ ಅಕ್ಷರವನ್ನು ಕಲಿಸಿದ ಗುರುವಿನ ಗುಣಗಾನ ಮಾಡುವುದು ಶಿಷ್ಯ ಕರ್ತವ್ಯ. ಈ ಮಾತಿಗೆ ಪೂರಕವಾಗಿ ಇಲ್ಲೊಂದಷ್ಟು ಶಿಷ್ಯರೆಲ್ಲ ಸೇರಿ ಅಕ್ಷರ ಕಲಿಸಿ ಬಾಳು ಬೆಳಗಿದ ಗುರುವಿನ ಸ್ಮರಣೆಯನ್ನ ಅರ್ಥವತ್ತಾಗಿ ಮಾಡಿದ್ದಾರೆ. ಹೌದು, ಪಾಠ ಹೇಳಿ ಜ್ಞಾನಾರ್ಜನೆ ಮಾಡಿಸಿ ಮಾರ್ಗದರ್ಶನ ನೀಡಿ ಬದುಕಿಗೆ ಬೆಳಕಾದ 150 ವರ್ಷಗಳ ಇತಿಹಾಸ ಹೊಂದಿದ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 1ರಲ್ಲಿ ಗುರುಸ್ಮರಣೆ ಅದ್ಧೂರಿಯಾಗಿ ನಡೆಯಿತು. 1989-90ನೇ ಸಾಲಿನಲ್ಲಿ 1ನೇ ತರಗತಿ ಪ್ರಾರಂಭಿಸಿದ 1995-96ನೇ ಸಾಲಿನಲ್ಲಿ 7ನೇ ತರಗತಿ ಕಲಿತ ಹಳೆಯ ವಿದ್ಯಾರ್ಥಿನಿಯರು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನವನ್ನ ರವಿವಾರ ಹಮ್ಮಿಕೊಂಡಿದ್ರು. ಶುಭ ಮುಂಜಾನೆ. 150 ವರ್ಷ ಇತಿಹಾಸ ಹೊಂದಿದಂಥ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಲಕ್ಷ್ಮೇಶ್ವರ ಇಲ್ಲಿ 1995-96ರಲ್ಲಿ 28 ವರ್ಷಗಳ ಹಿಂದೆ ಓದಿದಂಥ ವಿದ್ಯಾರ್ಥಿನಿಯರಿಂದ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವು ಬಹಳ ಹೃದಯ ಸ್ಪರ್ಶಿವಾಗಿತ್ತು ಮತ್ತು ಅತ್ಯುತ್ತಮವಾದಂಥ ಒಂದು ಅಮೋಘ ಕಾರ್ಯಕ್ರಮವಾಗಿತ್ತು. ಈ ಒಂದು ಕಾರ್ಯಕ್ರಮವು ಈಗಿನ ಕಲಿತಿರೋಂಥ ಮಕ್ಕಳಿಗೆ ಒಂದು ಮಾದರಿಯಾಗಲಿ ಅಂತ ಆಶಿಸುತ್ತೇನೆ. ಪುಷ್ಪವೃಷ್ಟಿಯ ಮೂಲಕ ಗುರುಗಳನ್ನು ಸ್ವಾಗತಿಸಿದ ಶಿಷ್ಯರು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮವನ್ನ ಮೆರೆದ್ರು. ನಂತರ ಅಗಲಿದ ಗುರುಗಳಿಗೆ ಹಾಗೂ ಸಹಪಾಠಿಗಳಿಗೆ ಮೌನದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 1 ಹಳೆಯ ವಿದ್ಯಾರ್ಥಿಗಳಿಂದ ಒಂದು ಕಾರ್ಯಕ್ರಮ. ಬಳಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿಕೊಂಡ್ರು. ನಂತರ ಗುರುಗಳ ಪಾದ ಪೂಜೆ ಮಾಡುವ ಮೂಲಕ ಕಲಿಸಿದ ಗುರುವಿಗೆ ಧನ್ಯತಾ ಭಾವ ಸಮರ್ಪಿಸಿದ್ರು. ನಮಸ್ಕಾರ, ನನ್ನ ಹೆಸರು ಶೀಲಾಕುಮಾರಿ ಅಂತ. ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಆ ಬ್ಯಾಚಿನ ವಿದ್ಯಾರ್ಥಿನಿಯಾಗಿ ಭಾಗವಹಿಸಿದ್ದೆ. ಈ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಗುರುಪಾದ ಪೂಜೆ ಮಾಡುವ ಮೂಲಕ ಮತ್ತು ಗುರುಗಳಿಗೆ ಸಂವಹನವನ್ನು ಮಾಡೋದ್ರ ಮೂಲಕ ತುಂಬ ಅದ್ಧೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಅಷ್ಟಲ್ಲದೆ 25 ವರ್ಷದ ನಂತರ ಎಲ್ಲ ಹಳೆಯ ಗೆಳೆತಿಯರು ಒಂದು ಸಂತಸದ ಕ್ಷಣ, ತುಂಬ ಮರೆಯಲಾಗುವಂಥ ಒಂದು ಸಂತೋಷದ ಕ್ಷಣ ಆಗಿತ್ತು. ಬಾಲ್ಯದ ಬುತ್ತಿಯ ಮತ್ತೆ ಹೊತ್ತುಕೊಳ್ಳಲು ಕೆಲ ಕಾಲ ಪಾಠ ಹೇಳಿಸಿಕೊಂಡು ಹೃದಯ ಸ್ಪರ್ಶಿಯ ಸಂಗಮಕ್ಕೆ ಸಾಕ್ಷಿಯಾದರು. ಒಟ್ಟಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಎನ್ನುವ ಸಂದೇಶ ಸಾರಿದ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಗುರುವಿನ ಆಶೀರ್ವಾದವಾಗಿದ್ದು ಸುಳ್ಳಲ್ಲ. ರೈಸ್ ಆಫ್ ನ್ಯೂಸ್, ಗದಗ್.